BSNL ಎಂಪ್ಲಾಯೀಸ್ ಯೂನಿಯನ್ ಕಡೆಯಿಂದ ಆಗಸ್ಟ್ 7ನೇ ತಾರೀಕಿಗೆ ಅಖಿಲ ಭಾರತ ಮಟ್ಟದ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರಮುಖವಾದಂಥ 3 ಬೇಡಿಕೆಗಳು ಅಂತ ಹೇಳಿದರೆ, 1/1/2017ರಿಂದ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರಿಗೆ 3ನೇ ವೇತನ ಪರಿಷ್ಕರಣೆ ಆಗಬೇಕು. ಅದೇ ರೀತಿ 1/1/2017ರಿಂದ ನಿವೃತ್ತಿ ಹೊಂದಿದಂಥ ಸೇವೆಯಲ್ಲಿ ಇದ್ದಂಥ ನೌಕರರಿಗೆ ಪಿಂಚಣಿ ಪರಿಷ್ಕರಣೆ ಆಗಬೇಕು, ಪೆನ್ಷನ್ ರಿವಿಷನ್ ಆಗಬೇಕು. ಮತ್ತು ಲಕ್ಷಾಂತರ ಜನನ BSNL ಒಳಗಡೆ ಹ್ಯೂಮನ್ ರಿಸೋರ್ಸಸ್ ಇಲ್ಲ ಅಂತ ಹೇಳಿ, ಮ್ಯಾನ್ ಪವರ್ ಇಲ್ಲ ಅಂತ ಹೇಳಿ ಗುತ್ತಿಗೆ ನೌಕರರನ್ನ ಏನು ತಗೊಂಡ್ರು ಅವ್ರನ್ನ ಏಕಾಏಕಿ ತೆಗೆದುಹಾಕ್ತಾ ಇದ್ದಾರೆ. ಆ ರೀತಿ ತೆಗೆದುಹಾಕೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು 3 ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಆಗಸ್ಟ್ 7ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀವಿ. ಸುಮಾರು ನಮ್ಮ ಎಲ್ಲ ರಾಜ್ಯಗಳಿಂದ, ನಾವು ನಮ್ಮ ಪರಿಭಾಷೆಯಲ್ಲಿ ಅದನ್ನು ವಲಯ ಅಂತ ಕರಿತೀವಿ, ಎಲ್ಲ ವಲಯಗಳಿಂದ ಅಥವಾ ಎಲ್ಲ ರಾಜ್ಯಗಳಿಂದ ಒಂದು 10,000 ಜನ ದೆಹಲಿಯಲ್ಲಿ ನಾವು ಅಣಿನೇಯುವಂಥ ಒಂದು ಯೋಚನೆ ಇದೆ ನಮಗೆ. ಈ 1/1/2017ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಈ ಕಳೆದ 8-9 ವರ್ಷಗಳಲ್ಲಿ ನಾವು ಎಲ್ಲ ರೀತಿಯಾದಂಥ ಹೋರಾಟಗಳನ್ನ ಮಾಡಿಬಿಟ್ಟಿದ್ದೀವಿ. ದುರಂತ ಏನು ಅಂತ ಹೇಳಿದ್ರೆ, 1/1/2027ಕ್ಕೆ ನಮಗೆ 4ನೇ ವೇತನ ಪರಿಷ್ಕರಣೆ ಜಾರಿಯಾಗಬೇಕು. ಇನ್ನು ಅದಕ್ಕೆ ನಾವು ಹೋರಾಟ ಶುರು ಮಾಡಬೇಕು. ಹೀಗಾಗಿ 1/1/2017ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಅದಕ್ಕೆ ಈ ಡಿಸೆಂಬರ್ ತಿಂಗಳು ಒಳಗಡೆ ನಾವು ಕೇಂದ್ರ ಸರ್ಕಾರದಿಂದ ಆದೇಶ ಆಗೋ ಹಾಗೆ ನಾವು ನೋಡ್ಕೊಳ್ದೆ ಹೋದರೆ ಈ 8-9 ವರ್ಷ ಲಕ್ಷಾಂತರ ಜನ ಮಾಡಿದಂಥ ಹೋರಾಟಗಳೆಲ್ಲ ನೀರಿನಲ್ಲಿ ಮಾಡಿದಂಥ ಹೋಮ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೇಸ್ಟ್. ಮತ್ತು ನಾಯಕರುಗಳು ಮುಷ್ಕರಕ್ಕೆ ಕರೆ ಕೊಡ್ತಾನೆ ಇರ್ತೀವಿ. ಒಬ್ಬ ಸಾಮಾನ್ಯ ನೌಕರನಿಗೆ ಎಷ್ಟು ಸಾರಿ ಮುಷ್ಕರ ಮಾಡೋದು, ಮತ್ತು ಮುಷ್ಕರ ಮಾಡಿದ ಮೇಲೆ ಅದಕ್ಕೆ ಪ್ರತಿಫಲ ಏನು, ಸರ್ಕಾರ ಏನು ಪ್ರತಿಕ್ರಿಯೆ ನೀಡ್ತು ನಮ್ಮ ಮುಷ್ಕರಕ್ಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಹಿ ವಿಲ್ ಬಿ ಗೆಟಿಂಗ್ ಫ್ರಸ್ಟ್ರೇಟೆಡ್. ಅದನ್ನು ಸಹಿತ ನಾವು ಯೋಚನೆಯಲ್ಲಿ ಇಟ್ಕೊಂಡು ಬಹಳ ತೀವ್ರ ಮಟ್ಟದ ಹೋರಾಟವನ್ನು ಮಾಡಬೇಕಾಗಿದೆ. ಇನ್ನೊಂದೇನು ಅಂದರೆ, ಈಗ ಅಕ್ಟೋಬರ್ 8ಕ್ಕೆ BSNL ಮ್ಯಾನೇಜ್ಮೆಂಟು ನಮ್ಮ ನಾವು BSNL ಎಂಪ್ಲಾಯೀಸ್ ಯೂನಿಯನ್ ರೆಕಗ್ನೈಸ್ಡ್ ಯೂನಿಯನ್. ನಮ್ಮಲ್ಲಿ ಕಾನೂನು ಏನಿದೆ ಅಂತಂದರೆ, ರೆಕಗ್ನೈಸ್ಡ್ ಯೂನಿಯನ್ ಮಾತ್ರ ವೇಜ್ ನೆಗೋಷಿಯೇಷನ್ ಟೇಬಲ್ ಮುಂದೆ ಕೂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ 9-10 ಯೂನಿಯನ್ಗಳಿದೆ, ಅವ್ರುಗಳಿಗೆಲ್ಲ ಆ ಅಧಿಕಾರ ಇರೋದಿಲ್ಲ. ನಮಗೆ BSNL ಎಂಪ್ಲಾಯೀಸ್ ಯೂನಿಯನ್ ಮತ್ತು ನಮ್ಮ ನಂತರ ಇನ್ನೊಂದು ಯೂನಿಯನ್ ಏನಿದೆ NFT ಅಂತ ಹೇಳಿ, ನಮ್ಮಿಬ್ಬರಿಗೆ ಮಾತ್ರ ನೆಗೋಷಿಯೇಟ್ ಟೇಬಲ್ನಲ್ಲಿ ಕೂತ್ಕೊಳ್ಳೋವಂಥ ಒಂದು ಅಧಿಕಾರ ಇರುತ್ತೆ. ನಾವು 2ನೇ ವೇತನ ಪರಿಷ್ಕರಣೆಯಲ್ಲಿ ಪಡ್ಕೊಂಡಂಥ ವೇತನ ಪೇ ಸ್ಕೇಲ್ಸ್ಗಿಂತ ಒಂದು ಜಾಸ್ತಿ ಮಟ್ಟದ ಪೇ ಸ್ಕೇಲ್ಸ್ನ ರೆಕಮೆಂಡ್ ಮಾಡಿ ಅದನ್ನು BSNL ಮ್ಯಾನೇಜ್ಮೆಂಟ್ ಒಪ್ಕೊಂಡಿದೆ. ಕೇಂದ್ರ ಸರ್ಕಾರ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನವರು, ನೀವು ಇದನ್ನು ಅಪ್ರೂವ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದೀರಲ್ಲ, ಇದಕ್ಕೆ ನಿಮ್ಮ ಹತ್ರ ಹಣಕಾಸು ಇದೆಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ಹೆಚ್ಚಿಗೆ ಏನು ಖರ್ಚು ಬರುತ್ತೆ ಅದನ್ನು ನಿಭಾಯಿಸೋದಕ್ಕೆ BSNLಗೆ ಆರ್ಥಿಕವಾಗಿ ಸಾಮರ್ಥ್ಯ ಇದೆ ಅನ್ನುವಂಥ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. ಈಗ DOTಯಿಂದ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಸೊ ನಮ್ಮ ಹೋರಾಟ ಈ BSNL ಅಧಿಕಾರಿ ವರ್ಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರಪೋಸಲ್ಲು ಇಡಬೇಕಾಗತ್ತೆ. ಫೈನಾನ್ಸ್ ಮಿನಿಸ್ಟರು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಅಪ್ರೂವ್ ಆಗಿ ಆರ್ಡರ್ಸ್ ರಿಲೀಸ್ ಆದರೆ ನಮಗೆ 3ನೇ ವೇತನ ಪರಿಷ್ಕರಣೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೊತ್ತಿಗೆ ಡಿಸೆಂಬರ್ ಒಳಗಡೆ ಇದೆಲ್ಲ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಜನವರಿಯಿಂದ 3ನೇ ವೇತನ ಪರಿಷ್ಕರಣೆ ಮತ್ತು 4ನೇ ವೇತನ ಪರಿಷ್ಕರಣೆ ಎರಡಕ್ಕೂ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಈಗಾಗಲೇ ನಮ್ಮ ಸುದರ್ಶನ್ ಅವ್ರು ಹೇಳಿದಾಗೆ ಅಫೋರ್ಡಬಿಲಿಟಿ ಕ್ಲಾಸ್ ಅಂತ ಹೇಳಿದ್ರು. BSNLಗೆ ಅಫೋರ್ಡಬಿಲಿಟಿ ಕ್ಲಾಸ್ ಅನ್ವಯ ಆಗೋದಿಲ್ಲ. ಅದನ್ನು ನಾವು ಕಾನೂನಿನ ಪತ್ರಗಳನ್ನು ತೋರಿಸಿ ನಾವು ಪ್ರೂವ್ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ಗಳಿಗೆಲ್ಲ ಲ್ಯಾಂಡ್ಲೈನ್ ಫೋನ್ ಕನೆಕ್ಷನ್ ಕೊಡಬೇಕು ಅಂತ ಅನ್ನುವಂಥದ್ದು ನಿರ್ಬಂಧ ಮತ್ತು ಬದ್ಧತೆ ಇರೋದು ಕೇವಲ BSNLಗೆ ಮಾತ್ರ. ಅದು ಜವಾಬ್ದಾರಿ ಕೂಡ, ಸಾಮಾಜಿಕ ಜವಾಬ್ದಾರಿ ನಮ್ಮದು. ಏರ್ಟೆಲ್ಗೆ ಆಗಲಿ, ವೊಡಾಫೋನ್ಗೆ ಆಗಲಿ, ಮತ್ತು ರಿಲಯನ್ಸ್ಗೆ ಆಗಲಿ ಆ ಸಾಮಾಜಿಕ ಜವಾಬ್ದಾರಿ ಇಲ್ಲ. ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ. ಮಳೆ ಬಂದರೆ, ಪ್ರವಾಹ ಆದರೆ, ಭೂಮಿ ಕುಸಿದ್ರೆ, ಗುಡ್ಡ ಕುಸಿದ್ರೆ, ಇನ್ನೇನೋ ಆದರೆ BSNL ಮುಂದೆ ಇರುತ್ತೆ. ಯಾಕೆಂತಂದರೆ ನಾವು ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ.
ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರ ನಾವು ಹೇಳಿದಂಥ ಪ್ರಾಜೆಕ್ಟ್ಗಳನ್ನು BSNL ಸಂಸ್ಥೆ ಮಾಡ್ತಾ ಇದೆ. ಹೀಗಾಗಿ ಇವ್ರಿಗೆ ನಷ್ಟ ಆಗೋದು ಸಹಜ ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಇದೆ. ಯಾವುದೋ ಪಬ್ಲಿಕ್ ಸೆಕ್ಟರ್ಗೆ ಇರ್ತಕ್ಕಂಥ ಕಾನೂನನ್ನು ನಮ್ಮ ಮೇಲೂ ಹೇರ್ತಾ ಇದ್ದಾರೆ, ಅದು ನಮಗೆ ಅನ್ವಯ ಆಗೋದಿಲ್ಲ. ಎರಡನೇದು, ನಾವಿವತ್ತು BSNLನಲ್ಲಿ ಇದ್ದರೂ ನಾವು ಕೇಂದ್ರ ಸರ್ಕಾರಿ ನೌಕರರು. ನಮ್ಮ ಇದೊಂದೇ ಸಾರ್ವಜನಿಕ ಉದ್ದಿಮೆಯಲ್ಲಿ ಪೆನ್ಷನ್ ಬರುತ್ತೆ, ಪ್ರಾವಿಡೆಂಟ್ ಫಂಡ್ ಇದೆ, ಲೀವ್ ಅಕೌಂಟ್ ಇದೆ. ಎಲ್ಲವೂ ಒಬ್ಬ ಕೇಂದ್ರ ಸರ್ಕಾರಿ ನೌಕರನಿಗೆ ಏನೇನು ಸವಲತ್ತುಗಳಿದೆ, ಸುವಿಧಾಗಳಿದೆ, ಅದೆಲ್ಲವೂ BSNL ನೌಕರನಿಗೂ ಇದೆ. ವೆದರ್ ಹಿ ಈಸ್ ಎಕ್ಸಿಕ್ಯೂಟಿವ್ ಆರ್ ನಾನ್ ಎಕ್ಸಿಕ್ಯೂಟಿವ್, ಇರೆಸ್ಪೆಕ್ಟಿವ್ ಆಫ್ ಇಟ್. ಒಂದು ಹೆಜ್ಜೆ ಮುಂದೆ ಹೋಗಿ BSNL ಎಂಪ್ಲಾಯೀಸ್ಗಳನ್ನು ಕಾಂಟ್ರಾಕ್ಟ್ ನೌಕರರಿಗೆ ಸಹಿತ ಪ್ರಾವಿಡೆಂಟ್ ಫಂಡನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಕಾಂಟ್ರಾಕ್ಟ್ ನೌಕರನಿಗೆ ಸಹಿತ ಮೆಡಿಕಲ್ ಫೆಸಿಲಿಟಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ಅದೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಈ ಅಫೋರ್ಡಬಿಲಿಟಿ ಕ್ಲಾಸ್ ಅನ್ನುವಂಥದ್ದು ನಮಗೆ ಅನ್ವಯ ಆಗೋದಿಲ್ಲ. ಇದನ್ನು ನಾವು ಸಾಕಷ್ಟು ಬಾರಿ BSNL ಮ್ಯಾನೇಜ್ಮೆಂಟ್ ಜೊತೆಗೆ ಮತ್ತು ನಮಗೆ ಕೇಂದ್ರ ಸರ್ಕಾರ ಅಂತ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, DOT ಅಂತ ನಾವೇನು ಕರಿತೀವಿ, ಅವ್ರಿಗೆ ನಾವು ಪ್ರೂವ್ ಮಾಡಿದ್ವಿ. ಎರಡನೇ ವಿಷಯ ಪೆನ್ಷನ್ ಸಹಿತ 1/1/2017 ನಮಗೆ ಬರಬೇಕಾಗಿದೆ. ಕಾನೂನು ಏನಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಆಗಿ 7ನೇ ವೇತನ ಆಯೋಗದ ಸಂಬಳವನ್ನು ಕೊಟ್ಟರೆ 7ನೇ ವೇತನ ಆಯೋಗದ ಪ್ರಕಾರ ಪೆನ್ಷನರ್ಸ್ಗೆ ಪೆನ್ಷನ್ ರಿವಿಷನ್ ಆಗುತ್ತೆ. ನಮಗೇನು ಹೇಳ್ತಾ ಇದ್ದಾರೆ, ಇಲ್ಲ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ನೌಕರರಿಗೆ ವೇಜ್ ರಿವಿಷನ್ನು ನಿಮ್ಮದು ಸಪ್ರೇಟ್ ಅಲ್ಲ, ಅವ್ರಿಗಾದರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. There is no hard and fast rule that pension revision should be done only at par with the wage revision. ಇದನ್ನು ಸಹಿತ ನಾವು ನಮ್ಮ ಹತ್ರ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ನೆಲ್ಲ ತೋರಿಸಿ ನಾವು ಪ್ರೂವ್ ಮಾಡಿದ್ದೀವಿ, ನಾವು ಒಪ್ಕೊಂಡಿದ್ವಿ. ಪೆನ್ಷನ್ಗೆ ಇವತ್ತು ಪ್ರಾಬ್ಲಮ್ ಇರೋದು 5% ಕೊಡಬೇಕಾ 15% ಕೊಡಬೇಕಾ ಅಂತ ಹೇಳಿ ಅಷ್ಟೇನೇ. ಅದು ಸಹಿತ ಡಿಸೆಂಬರ್ಗೆ ಎಕ್ಸ್ಪೈರಿ ಆಗುತ್ತೆ. ಸೊ ಜನವರಿ 2027 ಬಂದುಬಿಟ್ರೆ ಒಂದು ಕಡೆ ವೇಜ್ ರಿವಿಷನ್ನು ಮತ್ತು ಇನ್ನೊಂದು ಕಡೆ ಪೆನ್ಷನ್ ರಿವಿಷನ್ ಎರಡಕ್ಕೂ ನಿವೃತ್ತ ನೌಕರರು ಹಾಗೂ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರು, ಅಧಿಕಾರಿ ವರ್ಗ ಆಗಲಿ ಅಧಿಕಾರೇತರ ವರ್ಗ ಆಗಲಿ, ನಾವಿಬ್ಬರೂ ಮತ್ತೆ ಹೋರಾಟಗಳನ್ನ ಪ್ರಾರಂಭ ಮಾಡಬೇಕಾಗಿದೆ. ಈ ಹಿಂದಿನ ಇವುಗಳನ್ನವೇ ಇಟ್ಕೊಂಡು 3ನೇ ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆಯನ್ನು ಸಹಿತ ಇಟ್ಕೊಂಡು. ಇನ್ನೊಂದು, VRSನಲ್ಲಿ ಸುಮಾರು 80,000 ಜನ ಹೋದರು. ಅದಕ್ಕೂ ಮುಂಚೆ ರಿಟೈರ್ಮೆಂಟು, ಡೆತ್ತು ಈ ಥರ ಎಲ್ಲ ಏನು ಆಗ್ತಾಯಿತ್ತು. ಮತ್ತು ಕಾಲಕ್ಕೆ ಸರಿಯಾಗಿ ನೇಮಕಾತಿ ಏನು ಆಗ್ತಾ ಇರಲಿಲ್ಲ. ಆ ಎಲ್ಲ ಖಾಲಿ ಹುದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಕಾಂಟ್ರಾಕ್ಟ್ ನೌಕರರು ಬೇಕೇ ಇತ್ತು. BSNL ಎಂಪ್ಲಾಯೀಸ್ ಯೂನಿಯನ್ನು ಕಾಂಟ್ರಾಕ್ಟ್ ನೌಕರರು ಬೇಕು ಅನ್ನುವಂಥದ್ದನ್ನು ಎನ್ಕರೇಜ್ ಮಾಡೋದಿಲ್ಲ. ವಿ ಆರ್ ಎಗೇನಿಸ್ಟ್ ಇಟ್. ಆದರೆ ಕೆಲಸ ನಡಿಬೇಕು ಅಂತ ಹೇಳಿದ್ರೆ, ಕೇಬಲ್ ಹಾಕಬೇಕು ಅಂತ ಹೇಳಿದ್ರೆ, ಟವರ್ ಎರೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ನೌಕರರು ಬೇಕೇ ಬೇಕು. ರೆಗ್ಯುಲರ್ ಎಂಪ್ಲಾಯೀಸ್ ಕಡಿಮೆ ಇದ್ದಾಗ ನಮಗೆ ಕಾಂಟ್ರಾಕ್ಟ್ ವರ್ಕರ್ಸ್ ಅವಶ್ಯಕತೆ ತುಂಬ ಇತ್ತು. ನಾವು ತೊಗೊಂಡ್ವಿ ಹೆಚ್ಚಿನ ಪ್ರಮಾಣದಲ್ಲಿ. ಇವತ್ತು ಅವ್ರನ್ನೆಲ್ಲ ತೆಗೆದುಹಾಕಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. BSNL ಸಂಸ್ಥೆಗೆ ಸೌಜನ್ಯ ಇಲ್ಲ, ಬಹಳ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಇವ್ರನ್ನ ಪ್ರೈವೇಟೈಸ್ ಮಾಡೋದೇ ಒಳ್ಳೆಯದು ಅನ್ನುವಂಥದ್ದು ಒಬ್ಬ ಗ್ರಾಹಕ ನಮ್ಮ ಕಸ್ಟಮರ್ ಸರ್ವಿಸ್ ಸೆಂಟ್ರಿಗೆ ಹೋದರೆ ಅವನು ಅನುಭವಿಸ್ತಾನೆ. ಕಾರಣ ಏನು ಅಂದರೆ, ಅಲ್ಲಿರೋರು ಯಾರು ನಮ್ಮವರಲ್ಲ, ರೆಗ್ಯುಲರ್ ಎಂಪ್ಲಾಯೀಸ್ ಅಲ್ಲ. ಅದನ್ನು ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ. ಅವನಿಗೇನು ದಿನಕ್ಕೆ 5,000 ವ್ಯಾಪಾರ ಆದರೆ ಸಾಕು. ಆಧಾರ್ ಕಾರ್ಡ್ಗೆ ನಾವು ಹೇಳದೇ ಇರುವಂಥ ರೇಟ್ ತೊಗೊಳ್ತಾ ಇದ್ದಾರೆ. ಸಾವಿರಾರು ಗಟ್ಟಲೆ ರೇಟ್ ಕೊಟ್ಟು ನಮ್ಮ ಜನಸಾಮಾನ್ಯರು ಆಧಾರ್ ಕಾರ್ಡನ್ನ ಮಾಡಿಸ್ಕೊತಾ ಇದ್ದಾರೆ. ಸಿಮ್ಗೆ ಚಾರ್ಜೇ ಇಲ್ಲ, ಫ್ರೀ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇ ಆಟ ಆಗಿದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿರೋರು ಯಾರು? BSNL ಮ್ಯಾನೇಜ್ಮೆಂಟ್. ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವರಿಬ್ಬರದು ಹ್ಯಾಂಡ್ ಇನ್ ಗ್ಲೌಸ್ ಆ್ಯಟಿಟ್ಯೂಡ್ ಇದೆ. ಇವುಗಳನ್ನೆಲ್ಲ ನಾವು ವಿರೋಧ ಮಾಡಿ ಗುತ್ತಿಗೆ ನೌಕರರನ್ನು ತೆಗೆದುಹಾಕಬೇಡಿ, ನೇರ ನೇಮಕಾತಿ ಮಾಡಿ. ನೇರ ನೇಮಕಾತಿ ನಿಮಗೆ ನಿಜವಾಗ್ಲೂ ಇವತ್ತು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಗುತ್ತಿಗೆ ನೌಕರರನ್ನು ತಗೊಳ್ಳಿ ಟು ದಟ್ ಎಕ್ಸ್ಟೆಂಟ್ ಅನ್ನುವಂಥದ್ದು ನೀತಿ ನಮ್ಮದಾಗಿದೆ. ಇದನ್ನು ಈ 3 ಡಿಮ್ಯಾಂಡ್ ಇಟ್ಕೊಂಡು ನಾವು ದೆಹಲಿ ಚಲೋ ಮಾಡ್ತಾಯಿದ್ದೀವಿ. ಈ ಕಳೆದ 8 ವರ್ಷಗಳಲ್ಲಿ 4-5 ದೆಹಲಿ ಚಲೋ ಮಾಡ್ತಾಯಿದ್ದೀವಿ. ಈ ಸರಿ ನಾವು ಸರ್ಕಾರದ ವಿರುದ್ಧ ದಿಲ್ಲಿ ಚಲೋ ಮಾಡ್ತಾಯಿದ್ದೀವಿ. ಮತ್ತು ಪಾರ್ಲಿಮೆಂಟು 13ನೇ ತಾರೀಕು ಒಳಗಡೆ ಕ್ಲೋಸ್ ಆಗೋದ್ರಿಂದ 13ನೇ ತಾರೀಕಿಗೆ ಅಷ್ಟೊಳಗಡೆ ನಾವು ನಮ್ಮ ಪ್ರೆಷರ್ನ ಗೌರ್ಮೆಂಟ್ ಮೇಲೆ ತರಬೇಕಾಗಿದೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಬೇಕಾಗಿದೆ. ಹೀಗಾಗಿ ನಾವು ಈ ಒಂದು ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಒಂದು ದೊಡ್ಡ ಟ್ವಿಟರ್ ಕ್ಯಾಂಪೇನ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾ. ಇವತ್ತು ಪ್ರೊಟೆಸ್ಟ್ ಡೇ ಮಾಡ್ತಾಯಿದ್ದೀವಿ. ಆಗಸ್ಟ್ 7ಕ್ಕೆ ನಾವು ದೆಹಲಿಯಲ್ಲಿ ಇರ್ತೀವಿ. ಇದು ನಿಮ್ಮ ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಪಾಷಾ ಅಂತ. ನಾನು BSNL ಎಂಪ್ಲಾಯೀಸ್ ಯೂನಿಯನ್ನ ಅಖಿಲ ಭಾರತ ಮಟ್ಟದ ಖಜಾಂಚಿಯಾಗಿದ್ದೀನಿ.
ನಿಮಗೆಲ್ಲ ಗೊತ್ತಿರೋ ಹಾಗೆ BSNL ಬಗ್ಗೆ ಎಲ್ಲ ಕಡೆ ಈಗ ಒಂಥರ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಂಪ್ಲಾಯೀಸ್ ಕಾರಣ. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ನಾವು BSNLಗೆ 2000 ಅಕ್ಟೋಬರಲ್ಲಿ ನಾವು BSNLಗೆ ಬಂದಾಗ ನಾವು ಬೇಡ BSNLಗೆ ಬರೋಲ್ಲ, ನಾವು ಟೆಲಿಕಾಮಲ್ಲಿ ಇರ್ತೀವಿ ಅಂತ ಹೋರಾಟ ಮಾಡಿದ್ವಿ. ಆದರೆ ಬಲವಂತವಾಗಿ ನಾವು BSNLಗೆ ಬಂದಮೇಲೆ ನಾವು ಸುಮಾರು 10,000 ಕೋಟಿ ನಾವು ಪ್ರಾಫಿಟ್ ದುಡಿದಿದ್ವಿ. ದುಡಿದ ಮೇಲೆ ಈ ಸರ್ಕಾರದ ವಿರೋಧ ನೀತಿಗಳು ಮತ್ತು ಸರ್ಕಾರದ ಈ ಕಾರ್ಪೊರೇಟ್ ಪರ ಇದು ಏನು ಡಿಸಿಷನ್ ತೊಗೊಂಡಿದ್ದಾರೆ, ಅದರಲ್ಲಿ ಈ BSNL ಇವತ್ತು ಲಾಸ್ ಅಂತ ಬರ್ತಾರೆ. ಈಗಾಗಲೇ ಕಾಮ್ರೇಡ್ ಸುದರ್ಶನ್ ಅವರು ಗುಂಡಣ್ಣವರು ಮಾತಾಡಿದ್ದಾರೆ. ನಮ್ಮ ಶೇರ್ ಏನು 30% ಇತ್ತು, ಇವತ್ತು 7%ಗೆ ನಮ್ಮ ಶೇರ್ಸ್ ಬಂದಿದೆ, ಮಾರ್ಕೆಟ್ ಶೇರ್. ಹಾಗಾಗಿ ಈಗ ಇನ್ನೊಂದು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಈ ಸರ್ಕಾರ ನೋಡಿ, ವೋಡಾಫೋನ್ ಐಡಿಯಾ ಯಾವ ಕಂಪ್ನಿ? ಬ್ರಿಟಿಷ್ ಕಂಪ್ನಿ. ಇವತ್ತು ವೋಡಾಫೋನ್ ಐಡಿಯಾ ಒಂದು ಕಾಲದಲ್ಲಿ ಸುಮಾರು ಒಂದು 5-6 ವರ್ಷ ಹಿಂದೆ ನಮಗೆ ಒಂದು ಸರಿಸುಮಾರು 1 ಲಕ್ಷ ಕೋಟಿ BOT ಚಾರ್ಜಸ್ ಕಟ್ಟಬೇಕಾಗಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಆವಾಗ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂತು, ನೀವು ಇದು ಕಟ್ಟಬೇಕಾಗಿರೋ ಸರ್ಕಾರಕ್ಕೆ ಏನಿದು ಫೀಸ್ ಕಟ್ಟಬೇಕು, ತಕ್ಷಣ ನೀವು 3 ಕಂತಲ್ಲಿ ಕಟ್ಟಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು. ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ವಿರೋಧವಾಗಿ ಸರ್ಕಾರ ಏನು ಮಾಡ್ತು, ಅವ್ರಿಗೆ ಇಲ್ಲ ನೀವು ಪ್ರಿನ್ಸಿಪಲ್ ಹಾಗೇ ಇರಲಿ, ನೀವು ಕಟ್ಟಬೇಕಾಗಿರೋ ಬರೀ ಇಂಟ್ರೆಸ್ಟ್ ಮಾತ್ರ ಒಂದು 3 ಕಂತಲ್ಲಿ ಕಟ್ಟಿ ಅಂತ ಹೇಳಿ, ಅದು ಈ ಸುಪ್ರೀಂ ಕೋರ್ಟ್ ಏನು ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿದ್ರು ಅದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರದ ಷೇರು ಸುಮಾರು 51,655 ಕೋಟಿಗೆ ಇವರು 49% ಶೇರು ಇವತ್ತು ಭಾರತ ಸರ್ಕಾರದಾಗುತ್ತೆ. ನೋಡಿ, ನಮಗೆ ಒಂದು ಕಡೆ ವೇತನ 3rd ವೈಸ್ ರಿವಿಷನ್ ಕೊಡೋಕ್ಕೆ ಹಣ ಇಲ್ಲ ಅಂತಾರೆ. ಆದರೆ ಅದೇ ಒಂದು ಪ್ರೈವೇಟ್ ಬ್ರಿಟಿಷ್ ಕಂಪ್ನಿನ 51,000 ಕೊಟ್ಬಿಟ್ಟು 49% ಶೇರು ಇವತ್ತು ಸರ್ಕಾರದಾಗಿದೆ. ಇನ್ನೂ ಸುಮಾರು 1 ಲಕ್ಷ ಕೋಟಿ ಇವರು ದುಡ್ಡು ಕಟ್ಟಬೇಕು. ಆ 1 ಲಕ್ಷ ಕೋಟಿ ಏನಾದರೂ ಮತ್ತೇನಾದರೂ ಮನ್ನಾ ಮಾಡಿದ್ರೆ 100% ಶೇರ್ಸು ಕಂಪ್ನಿ ಬಂದುಬಿಟ್ಟು ಭಾರತ ಸರ್ಕಾರದಾಗುತ್ತೆ. ಈಗ 49% ಯಾಕೆ ನಿಲ್ಲಿಸಿದ್ದಾರೆ ಅಂದರೆ 51% ನಿಮಗೆಲ್ಲ ಗೊತ್ತು, 51% ಶೇರ್ ಆದರೆ ಮ್ಯಾನೇಜ್ಮೆಂಟು ಅವರೇ ತಗೋಬೇಕು. ಮೋರ್ ದೆನ್ 50% ಯಾರು ತಗೋತಾರೋ ಅವ್ರು ಹಾಗಾಗಿ ಈ ಸರ್ಕಾರ 49%ಗೆ ನಿಲ್ಲಿಸಿ ಮ್ಯಾನೇಜ್ಮೆಂಟ್ ಅವ್ರ ಕೈ ಕೊಟ್ಟಿದ್ದಾರೆ, ಯಾರು ಬ್ರಿಟಿಷರ್ ಕಂಪ್ನಿ. ಹಾಗಾಗಿ ನಮ್ಮ ಹೋರಾಟ ನಾವು ಸುಮಾರು 2000ದಿಂದ ನಾವು ಸತತವಾಗಿ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ಬರೀತಾ ಇರೋದು. ಮೊನ್ನೆ ನಮಗೆ ಇಂಡಸ್ಟ್ರಿಯಲ್ DA ನಮಗೆ 4 ತಿಂಗಳು ತಡೆದು, ಜನವರಿಯಲ್ಲಿ ಬರಬೇಕಾಗಿರೋ ನಮ್ಮ DA ಕೊಡಲಿಲ್ಲ. DAಗೆ ನಾವು ಸರಿಸುಮಾರು ಒಂದು 4 ತಿಂಗಳು ಹೋರಾಟ ಮಾಡಿ ನಮ್ಮ DAನ ನಾವು ಬರೆದಿದ್ವಿ. ಹಾಗಾಗಿ ಈ ಸರ್ಕಾರ ನಮ್ಮ PSU ವಿರೋಧಿ ಸರ್ಕಾರ ಮತ್ತು ಕಾರ್ಪೊರೇಟ್ ಪರ ಸರ್ಕಾರ. ಹಾಗಾಗಿ ಈ ನಮ್ಮ 7ನೇ ತಾರೀಕು ಆಗಸ್ಟು ನಾವು ಏನು ಪಾರ್ಲಿಮೆಂಟ್ ಚಲೋ ಅಂತ ಅಂದ್ಕೊಂಡಿದ್ವಿ, ನಾವೆಲ್ಲ ಸರಿಸುಮಾರು ಒಂದು 3,000 ಜನ ನಾವು ಅಲ್ಲಿ ಸೇರ್ತಾ ಇದ್ವಿ. ಇದರಲ್ಲಿ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದಾರೆ, ಸರ್ವಿಂಗ್ ಎಂಪ್ಲಾಯೀಸ್ ಇದ್ದಾರೆ. ನಾವು ಕರ್ನಾಟಕದಿಂದ ಸರಿಸುಮಾರು ಒಂದು 50-60 ಜನ, ಎಲ್ಲ ಜಿಲ್ಲೆಯಿಂದ ಸೇರಿ ಒಂದು 50-60 ಜನ ಹೋಗ್ತಾ ಇದ್ವಿ. ಇದ್ರ ಮುಂದೆ ನೋಡೋಣ, ಇದೊಂದು ಹೋರಾಟ. ಇದಾದಮೇಲೆ ನಮ್ಮ CHU ಡೆಲ್ಲಿ ಏನು ಕರೆ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಆಗ್ಬೋದು. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ BSNL ವಲಯ ಕಚೇರಿಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ BSNL ಯೂನಿಯನ್ಗೆ. ಬಹಳ ಮುಖ್ಯವಾಗಿ ನಾನೊಂದು ವಿಷಯವನ್ನು ಇವತ್ತು ನಮ್ಮ ಗ್ರಾಹಕರು ಮತ್ತು ನಮ್ಮ ಜನತೆಯ ಗಮನಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಗ್ರಾಹಕರು ಮತ್ತು ಏನು ಜನತೆ, BSNL ನೌಕರರು ಬಹಳ ಸೋಮಾರಿಗಳು, ಸೇವೆಯನ್ನು ಅವರು ಕೊಡ್ತಾ ಇಲ್ಲ, ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಅದಕ್ಕಾಗಿಯೇ BSNL ಭಾಳ ಹಿಂದುಳಿದಿದೆ. ಈಗಾಗಲೇ ಖಾಸಗಿ ಕಂಪನಿಯವರು 5G ತನಕ ಬಂದಿದ್ದಾರೆ, ಇನ್ನೂ ಇವರು 4G ತನಕವೂ ಬಂದಿಲ್ಲ ಅನ್ನೋ ಮಾತುಗಳನ್ನು ನಾವೆಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ. ಆದರೆ ಭಾಳ ಮುಖ್ಯವಾಗಿ ಜನತೆ ಗಮನಕ್ಕೆ, ಗ್ರಾಹಕರ ಗಮನಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ. ಇದರ ಹಿನ್ನೆಲೆ ಇಷ್ಟೇ, ಯಾವುದೇ ಒಂದು ಸರ್ವಿಸ್ ಕೊಡಬೇಕಾದ್ರೆ ರೆಡಿಯಾಗಿರೋ ಎಕ್ವಿಪ್ಮೆಂಟ್ ಆದರೆ ಇನ್ಸ್ಟಾಲ್ ಮಾಡೋದು ಬೇಗ, ಸೇವೆ ಕೊಡೋದು ಕೂಡ ಭಾಳ ಬೇಗ ಆಗುತ್ತೆ. ಆದರೆ ಇವತ್ತು ರೆಡಿಯಾಗಿರೋ ಎಕ್ವಿಪ್ಮೆಂಟು ಇಡೀ ಪ್ರಪಂಚದಲ್ಲಿ ನಮಗೆ ಸಿಗೋದು ಚೈನಾದಲ್ಲಿ ಮಾತ್ರ. ಹುವಾಯಿ ಮತ್ತು ZTE ಅನ್ನೋ ಕಂಪನಿಗಳು. ಇನ್ನೂ ಕಂಪನಿಗಳಿಗೆ ನಮಗೆ ಗೊತ್ತಿರೋ 2 ಕಂಪ್ನಿಗಳನ್ನು ನಾನು ಹೇಳ್ತೀನಿ. ಸ್ಯಾಮ್ಸಂಗ್ ಇರ್ಬೋದು, ಮತ್ತೊಂದು ಇರ್ಬೋದು.
ಈ ಥರ ಕಂಪನಿಗಳಲ್ಲಿ ನೇರವಾಗಿ ತಂದರೆ 5G ಎಲ್ಲ ನಾವು ಇಷ್ಟೊತ್ತಿಗಾಗಲೇ 6Gಗೆ ಬರ್ಬೋದಾಗಿತ್ತು. ಆದರೆ ಬೇರೆ ಖಾಸಗಿ ಕಂಪನಿಗಳಿಗೆಲ್ಲ ನೀವು ಅಲ್ಲಿಂದ ತರ್ಬೋದು ಅಂತ ಹೇಳಿ ಚೈನಾದಲ್ಲಿ ತರಲಿಕ್ಕೆ ಅವಕಾಶ ಕೊಡಿ. BSNL ಮಾತ್ರ ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ಹೇಳಿದರು. ಸಂತೋಷ, ನಾವು ಭಾರತೀಯರೇ, ಮೇಕ್ ಇನ್ ಇಂಡಿಯಾ ಮಾಡೋಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಯೇ ಇಲ್ಲ. ಮೊಟ್ಟ ಮೊದಲಿಗೆ ಏನು ಮಾಡಬೇಕು, ಒಂದು ಕಂಪನಿಯನ್ನು ಹುಟ್ಟಾಕಬೇಕು. ಹುಟ್ಟಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಟೆಲಿಕಾಂ ಕಂಪನಿಯನ್ನು ಹುಟ್ಟಾಕೋದು ಭಾಳ ಕಷ್ಟದ ಕೆಲಸ. ಹಾಗೂ ಹೀಗೂ ಒಂದು ತೇಜಸ್ ಅನ್ನೋ ಒಂದು ಕಂಪನಿಯನ್ನು ಹುಟ್ಟಾಕಿದ್ದಾಯಿತು. ಆದರೆ ಹುಟ್ಟಾಕಿದ್ರೆ ಆಗಲ್ವಲ್ಲ, ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ಮೀಡಿಯಾದವ್ರ ಹತ್ರ ಕ್ಯಾಮ್ರಾ ಇದೆ, ಒಂದು ಕಂಪನಿ ಹತ್ರ ರೆಡಿಯಾಗಿರುತ್ತೆ. ಇನ್ನೊಂದು ಕಂಪನಿಗೆ ಹೋಗ್ತೀರಾ, ಸರ್ ನಿಮ್ಮ ಕ್ಯಾಮ್ರಾ ಬೇಕಾದರೆ ನಾನು 2 ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀನಿ ಅಂತೀರ. ಏನು ಮಾಡ್ತೀರಿ ಆಗ? ಎಲ್ಲಿ ರೆಡಿ ಇದೆ ಅಂತ ತೊಗೊಂಡು ಹೋಗ್ಬಿಡ್ತೀರ. ಇವತ್ತು BSNL ಪರಿಸ್ಥಿತಿ ಹಾಗೆ ಇದೆ. ಎಲ್ಲಿ ರೆಡಿ ಇದೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ರೆಡಿ ಆಗಲಿಕ್ಕೆ ಸಮಯ ಬೇಕಿದೆ. ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಬಹಳ ಸಮಯ ಬೇಕು. ಅದು ಒಂದಿನ 2 ದಿವಸ ಮಾಡೋದಲ್ಲ. ಕ್ವಾಲಿಟಿ ಅಶ್ಯೂರೆನ್ಸ್ ಟೆಸ್ಟ್ ಆಗಬೇಕು, ಬೇರೆ ಏನೇನೋ ಟೆಸ್ಟ್ಗಳಾಗಬೇಕು, ಎಕ್ವಿಪ್ಮೆಂಟ್ ಕರೆಕ್ಟಾಗಿ ರನ್ ಆಗಬೇಕು. ಇದಾದ ನಂತರ ದೇಶಾದ್ಯಂತ ಎಲ್ಲಿ ಎಷ್ಟು ಎಕ್ವಿಪ್ಮೆಂಟ್ ಬೇಕೋ ಅಷ್ಟು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು. ಅಷ್ಟು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಲಿಕ್ಕೆ ಮಿನಿಮಮ್ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ನಮ್ಮ 4G ಡಿಲೇ ಆಗ್ತಿದೆ ಹೊರತು ಯಾವುದೂ ನಮ್ಮ ನೌಕರರು ಕೆಲಸ ಮಾಡಲ್ಲ ಅಂತಲ್ಲ, ಸೋಮಾರಿಗಳು ಅಂತಲ್ಲ, ನಾವು ಹಿಂದೇಟು ಹಾಕಿಲ್ಲ. ಹಾಗಾಗಿ ನಮ್ಮ ಒಂದು ಏನು ಬೇಡಿಕೆ ಮತ್ತು ಹೋರಾಟಗಳಿದೆ ಅದು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವಿ. ಇದು ಗ್ರಾಹಕರಿಗೆ ಮತ್ತು ಜನತೆಯ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನೌಕರರ ಯಾವುದೇ ಒಂದು ಸಮಸ್ಯೆ ಅಲ್ಲ, ಇದು ಸರ್ಕಾರದ ಒಂದು ಪಾಲಿಸಿಯ ಸಮಸ್ಯೆ. ದಯಮಾಡಿ ಇದನ್ನು ಜನರಿಗೆ ತಲುಪಿಸಬೇಕು ಅಂತ ನಾನು ಹೇಳ್ತೀನಿ.